ಇತ್ತೀಚಿನ ದಿನಗಳಲ್ಲಿ ಕೆಲ ನರ್ಸಿಂಗ್ ಕಾಲೇಜುಗಳ ಮೇಲೆ ಅನುಮಾನ ಮೂಡುವಂತಾಗಿದೆ. ಯಾವುದು ಅಧಿಕೃತ ಯಾವುದು ಅನಧಿಕೃತ ಅನ್ನೋದೇ ಗೊತ್ತಾಗದಂತಾಗ್ತಿದೆ. ಯಾಕಂದ್ರೆ ಇಲ್ಲೊಂದು ಕಾಲೇಜಿನಲ್ಲಿ ಇಬ್ಬರ ಜಗಳದಲ್ಲಿ ವಿದ್ಯಾರ್ಥಿಗಳು ಬಡವಾಗ್ತಿದ್ದಾರೆ. ಕಟ್ಟಡದ ಮಾಲೀಕ ಹಾಗೂ ಕಾಲೇಜು ಚೇರ್ಮನ್ ನಡುವೆ ನಡೆಯುತ್ತಿರುವ ಜಟಾಪಟಿಯಿಂದ ವಿದ್ಯಾರ್ಥಿಗಳು ಅತಂತ್ರರಾಗಿದ್ದಾರೆ. ಬೆಂಗಳೂರಿನ ಶ್ರೀನಗರದಲ್ಲಿರುವ ಸರ್ವೇಶ್ವರ ಎಜುಕೇಷನ್ ಟ್ರಸ್ಟ್ ಹೆಸರಲ್ಲಿ ಲೈಸೆನ್ಸ್ ಪಡೆದು ಸೆಂಟ್ ಲಾರ್ಡ್ ಎಜುಕೇಷನಲ್ ಟ್ರಸ್ಟ್ನಿಂದ ಕಾಲೇಜು ನಡೆಸಲು ಬಾಡಿಗೆ ಪಡೆದು ಆಡಳಿತ ಮಂಡಳಿ ಸೌಭಾಗ್ಯ ಲಲಿತಾ ಕಾಲೇಜು ಆಫ್ ನರ್ಸಿಂಗ್ ಹೆಸರಲ್ಲಿ ಕಾಲೇಜು ಆರಂಭ ಮಾಡಲಾಗಿದೆ. ಇಲ್ಲಿ ಬಿಎಸ್ಸಿ ನರ್ಸಿಂಗ್ ಕೋರ್ಸ್ಗೆ ಅನುಮತಿ ಪಡೆದಿರುವುದು, ಆದರೆ ಅಕ್ರಮವಾಗಿ 16 ಕೋರ್ಸ್ಗಳ ಪ್ರಾರಂಭ ಮಾಡಲಾಗಿದೆಯಂತೆ. ಒಂದೇ ವಿಳಾಸದಲ್ಲಿ ಬೇರೆ ಕಡೆ ಕಾಲೇಜು ನಡೆಸುತ್ತಿರುವ ಆಡಳಿತ ಮಂಡಳಿ ವಿರುದ್ಧ ಈಗ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಹಾಗೂ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ದೂರು ನೀಡಲಾಗಿದೆ. ವಿದ್ಯಾರ್ಥಿಗಳಿಗೆ ಯಾವುದೇ ಮಾಹಿತಿ ಇಲ್ಲದೆ ಲಕ್ಷಾಂತರ ಫೀಸ್ ಕಟ್ಟಿ ಅತಂತ್ರಕ್ಕೆ ವಿದ್ಯಾರ್ಥಿಗಳು ಈಗ ಸಿಲುಕಿದ್ದಾರೆ. ಈ ಬಗ್ಗೆ ಕ್ರಮಕ್ಕೆ ಈಗ ರಾಜೀವ್ ಗಾಂಧಿ ವಿವಿ ಮುಂದಾಗಿದೆ. ಈ ರೀತಿ ಅನಧಿಕೃತ ಕಾಲೇಜುಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗ್ತಿದೆ. ಶ್ರೀನಗರದಲ್ಲಿ ಸೌಭಾಗ್ಯ ಲಲಿತಾ ಆಫ್ ನರ್ಸಿಂಗ್ ಕಾಲೇಜ್ ಅಂತ ಒಂದಿದೆ. ಈ ಕಾಲೇಜು ಒಂದು ಟ್ರಸ್ಟಿಂದ ಒಬ್ಬ ಮನುಷ್ಯನಿಗೆ ಕೊಡ್ತೀವಿ, ಹರ್ಷ ಅನ್ನೋರಿಗೆ ಕೊಡ್ತಾರೆ. ಟೆಂಪ್ರವರಿ BSc ನರ್ಸಿಂಗ್ನ ನಡೆಸಿ ಅಂತ. ಇವ್ರು ಏನು ಮಾಡ್ತಾರೆ, ಕಾಲಕ್ರಮೇಣ BSc ನರ್ಸಿಂಗ್ನ ಬಿಟ್ಟು ಹಲವು ತರಬೇತಿಗಳನ್ನು ಅಲ್ಲೇ ಸ್ಟಾರ್ಟ್ ಮಾಡ್ತಾರೆ. PB ನರ್ಸಿಂಗು, ಡಿಪ್ಲೊಮಾ ಇನ್ ನರ್ಸಿಂಗು, ಅನೇಕ ಲೈಸೆನ್ಸ್ಗಳನ್ನು ಒಂದೇ ಜಾಗದಲ್ಲಿ ಇಲ್ಲಿಗೆಲ್ಲ ತೊಗೊಳ್ತಾರೆ. ಅದು ಇಲ್ಲಿಗೆಲ್ಲ ತೊಗೊಳಂಗಿಲ್ಲ. ಈಗ ಎಕ್ಸಾಂಪಲ್ ಒಂದೊಂದಕ್ಕೂ ಸಪ್ರೇಟ್ ಕಾಲೇಜ್ ಇರಬೇಕಾಗಿತ್ತು, ಸಪ್ರೇಟ್ ಎನ್ವಿರಾನ್ಮೆಂಟ್ ಇರಬೇಕಾಗಿತ್ತು. ಬಟ್ ಇವರು ಒಂದೇ ಜಾಗದಲ್ಲಿ ತೊಗೊತಾರೆ. ಹಾಗೂ ಓನರ್ಗಳಿಗೆ ಇವರು ಧಿಕ್ಕರಿಸ್ಬಿಟ್ಟು ಅಲ್ಲಿ ಏನು ಆಗ್ತಿದೆ ಅಂತ ಅವ್ರು ಏನು ಅಪ್ಡೇಟ್ ಕೊಡೋದಿಲ್ಲ, ಅವರಿಗೆ ರೆಂಟು ಕೊಡೋದಿಲ್ಲ. ಹಾಗಾಗಿ ನಾನು ಹೋರಾಟ ಮಾಡ್ತಿದ್ದನ್ನು ಕಂಡು ಓನರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟಲ್ಲಿ ಒಂದು ಪೆನಾಲ್ಟಿಯನ್ನು ಬರೀತಾರೆ. ಜಡ್ಜು 22 ಲಕ್ಷ ಹರ್ಷಾದವ್ರಿಗೆ ಪೆನಾಲ್ಟಿಯನ್ನು ಕೊಟ್ಟು ಮತ್ತು ಒಂದು ಡಿಗ್ರಿಲಿ ಮೇನ್ ಪಾಯಿಂಟನ್ನು ಸ್ಟೂಡೆಂಟ್ಗಳು ಇನ್ನು ಮುಂದೆ ಇದಕ್ಕೆ ಫೀಸ್ ಯಾರು ಕಟ್ಟಬಾರ್ದು, ಹಾಗೂ ಈ